ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಗೆ ಸ್ವಾಗತ. ಏನು ಶಿಡ್ಲಘಟ್ಟದಲ್ಲಿ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಬೀಳ್ಪನಹಳ್ಳಿ ಗೌಡನವರು ನರಸಿಂಹಮೂರ್ತಿ ಈಗಾಗಲೇ ಶಿಡ್ಲಘಟ್ಟ ವ್ಯಾಪ್ತಿಯಲ್ಲಿರುವಂತಹ ಗಂಜುಗುಂಟೆ ಭಾಗದಲ್ಲಿ ಹಲವಾರು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುವತ್ತ ಮುನ್ನುಗ್ಗುತ್ತಿದ್ದಾರೆ. ಆ ನಿಟ್ಟಿನಲ್ಲಿ ಈ ಮುಂದಿನ ನಡೆ ಏನಿರುತ್ತೆ, ಈಗಾಗಲೇ ಅವರು ಸುಮಾರು ಶಾಲೆಗಳಿಗೆ ಡೆಸ್ಕ್ ಆಗಿರ್ಬೋದು, ಉಚಿತವಾಗಿ LED ಟಿವಿಗಳಾಗಿರ್ಬೋದು, ಸ್ಕ್ರೀನ್ ಪರದೆಗಳಾಗಿರ್ಬೋದು, ಆಟ ಪಾಠಗಳಿಗೆ ಮಕ್ಕಳಿಗೆ ಅನುಕೂಲ ಆಗೋದಕ್ಕೆ ಎಲ್ಲಾ ರೀತಿ ಅನುಕೂಲ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಮುಂದಿನ ನಡೆ ಯಾವ ಕಡೆ ಇದೆ ಅಂತ ಹೇಳಿ ಅವ್ರನ್ನ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಏನ್ ಸರ್ ಈಗಾಗಲೇ ಏನು ಗಂಜಿಗುಂಟೆ ಭಾಗದಲ್ಲಿ ಬೋಡುಗುಂಟೆ ಆಗ್ಬೋದು ಎಲ್ಲಾ ಕಡೆನೂ ತಾವು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಪಡಿಸ್ತಾ ಇದ್ದೀರಿ. ಮುಂದಿನ ನಡೆ ಯಾವ ಕಡೆ ಇರುತ್ತೆ ಸರ್? ಈಗ ಮುಂದಿನ ನಡೆ ನಮ್ಮ ಪಂಚಾಯತಿ ಕೊತ್ನೂರು ಪಂಚಾಯತಿ ಗೊರಮೊಡುಗುನ ಆಯ್ಕೆ ಮಾಡ್ಕೊಂಡಿದ್ದಾರೆ. ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ಇನ್ಫಾರ್ಮೇಷನ್ ಟೆಕ್ನಾಲಜಿ ಟೀಮು ಗೊರಮೊಡುಗಲ್ಲಿ ತುಂಬ ಸ್ಕೂಲುಗಳೆಲ್ಲ ಅಷ್ಟೊಂದು ಅಲ್ಲಿನ ನೀರಿನ ವ್ಯವಸ್ಥೆ ಇಲ್ಲ, ಪ್ಲಸ್ ಅಲ್ಲಿ ಡೆಸ್ಕ್ಗಳೆಲ್ಲ ಮಕ್ಕಳೆಲ್ಲ ಕೆಳಗಡೆ ಕೂತ್ಕೊಂಡಿದ್ದಾರೆ. ಆ ಕೂತಿರೋ ಮಕ್ಕಳಿಗೆಲ್ಲ ನಾವು ಡೆಸ್ಕ್ಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಅಲ್ಲಿ ವಾಟರ್ ಫಿಲ್ಟರ್ ಪ್ರೊವೈಡ್ ಮಾಡ್ತಾ ಇದ್ವಿ ಮಕ್ಕಳಿಗೆಲ್ಲ. ಮತ್ತೆ ಪುನಃ ಅಲ್ಲಿ ಒಂದು ಲ್ಯಾಪ್ಟಾಪ್ ಬೇಕು ಅಂತ ಹೇಳಿದ್ದಾರೆ. ಆ ಲ್ಯಾಪ್ಟಾಪ್ ಏನಕ್ಕೆ ಅಂತ ಹೇಳಿದ್ರೆ, ಈಗ ನಮಗೆ ತುಂಬ ಇಂಡಸ್ಟ್ರೀಸು ಈಗ ಶಿಡ್ಲಘಟ್ಟ ಕಡೆ ಮುಖ ಮಾಡಿದೆ. ಆ ಇಂಡಸ್ಟ್ರೀಸ್ಗೆ ಅತಿ ಹೆಚ್ಚು ಸ್ಕಿಲ್ಡ್ ಎಂಪ್ಲಾಯೀಸ್ ಬೇಕು. ಟೆಕ್ನಿಕಲ್ ಟೀಮ್ ಆಗ್ಬೋದು, ಈಗ ಎಸ್ ಅ ಪ್ರೊಫೆಷನಲ್ ಟೀಮ್ ಆಗ್ಬೋದು, ಐದರ್ ನಮಗೆ ಒಳ್ಳೆ ಸ್ಕಿಲ್ಡ್ ಎಂಪ್ಲಾಯೀಸ್ ಬೇಕು. ಅದಕ್ಕೋಸ್ಕರನೇ ಇಲ್ಲಿ ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ಒಳ್ಳೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತೆ ಪುನಃ ನಮಗೆ ಸ್ಕಿಲ್ಡ್ ಟೀಮ್ನ ಡೆವಲಪ್ಮೆಂಟ್ ಮಾಡಿದ್ರೆ ನಮ್ಮ ದೇಶಕ್ಕೂ ಒಳ್ಳೆಯದಾಗುತ್ತೆ, ನಮ್ಮ ತಾಲೂಕಿಗೂ ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಗೊರಮೊಡುಗುನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಮತ್ತು ಗೊರಮೊಡುಗು ಅಲ್ಲಿ ಮತ್ತೆ ನಾವು ಅನೌನ್ಸ್ ಮಾಡ್ತೀವಿ. ಈಗ ನಮ್ಮ ಟೀಮ್ ಆಲ್ರೆಡಿ ನನ್ನೊಟ್ಟಿಗೆ ಎಲ್ಲ ಡಿಸ್ಕಷನ್ ಮಾಡಿದ್ದೆ. ಯಾವ್ಯಾವ ಸ್ಕೂಲುಗಳು ಹಿಂದೆ ಉಳಿದಿದೆ ಆ ಸ್ಕೂಲುಗಳನ್ನೆಲ್ಲ ನಾವು ಡೆವಲಪ್ಮೆಂಟ್ ಮಾಡಬೇಕು ಅಂತ ನಮ್ಮ ಟೀಮ್ ಆಲ್ರೆಡಿ ನನ್ನ ಹತ್ರ ಡಿಸ್ಕಷನ್ ಮಾಡಿದೆ. ಆ ಟೈಮಲ್ಲಿ ನಾವು ಇನ್ಫಾರ್ಮ್ ಮಾಡ್ತೀವಿ. ಈಗ ಅಲ್ಲಿ ವಾಶ್ರೂಮ್ ಇರಲಿಲ್ಲ ಗಂಜುಗುಂಟೆಯಲ್ಲಿ, ಅದು ರೆಡಿ ಆಗಿದೆ. ಅವತ್ತೇ ಲಾಂಚಿಂಗ್ ಇದೆ, ಇನಾಗ್ರೇಷನ್ ಇದೆ. ಮತ್ತು ಗೊರಮೊಡುಗಲ್ಲೂ ಸಹ ನಾವು ಇನಾಗ್ರೇಷನ್ ಮಾಡಲಿಕ್ಕೆ ಆಲ್ರೆಡಿ ಶೆಡ್ಯೂಲ್ ಮಾಡ್ಕೊಂಡಿದ್ದೀವಿ. ಸರ್, ಯಾವ ದಿನಾಂಕ ಬರುತ್ತೆ ಸರ್? ಏನಾದ್ರು ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದೀರಾ? ಈಗ ಈ ತಿಂಗಳು 9ನೇ ತಾರೀಕು. ನಾನು ಸ್ವಲ್ಪ ಈ ಬ್ಯುಸಿ ಶೆಡ್ಯೂಲ್ ಅಂದರೆ ಈಗ ಮಂತ್ ಎಂಡು, ನಮಗೆ ಇಯರ್ ಎಂಡ್, ಇದು ಫೈನಾನ್ಷಿಯಲ್ ಇಯರ್ ಎಂಡು, ಅದರಲ್ಲಿ ಸ್ವಲ್ಪ ಬ್ಯುಸಿ ಇದ್ದೀವಿ. ಅದಕ್ಕೋಸ್ಕರನೇ 9ನೇ ತಾರೀಕು ಶೆಡ್ಯೂಲ್ ಮಾಡ್ಕೊಂಡಿದ್ದೀವಿ. ಸರ್, ಈಗ ಸುಮಾರು ತಾಲೂಕಿನಾದ್ಯಂತ ಏನು ಭಾಳ ಶಾಲೆಗಳು ಭಾಳ ಹಿಂದುಳಿದಿದ್ದಾರೆ. ಈಗ ಮೀನಾಕ್ಷಿ ಫೌಂಡೇಶನ್ ಅವರು ನರಸಿಂಹಮೂರ್ತಿ ಸರ್ ಅಭಿವೃದ್ಧಿ ಮಾಡ್ತಾರೆ. ಇವ್ರನ್ನ ಸಂಪರ್ಕಿಸ್ಬೇಕಂತ ಹೇಳಿದ್ರೆ ನಿಮ್ಮ ಟ್ರಸ್ಟ್ನ ಯಾರಾದರೂ ಅವ್ರಿಗೆ ಇದೆಯಾ ಸರ್? ಏನಾದರೂ ಹೆಲ್ಪ್ ಡೆಸ್ಕ್ ನಂಬರ್ ಏನಾದರೂ ಇದೆಯಾ? ನಮ್ಮದು ಹೆಲ್ಪ್ ಡೆಸ್ಕ್ ನಂಬರು ಶಾರ್ಟ್ಲಿ ನಾನು ಡಿಸ್ಕ್ಲೋಸ್ ಮಾಡ್ತೀನಿ. ಈಗ ಇಲ್ಲೇ ನಾನು ಕಾಚಹಳ್ಳಿಯಲ್ಲಿ ಒಂದು ಆಫೀಸ್ ಮಾಡಬೇಕು ಅಂತ ನನ್ನ ಆಲ್ರೆಡಿ ಪ್ಲಾನಿಂಗಲ್ಲಿ ಇದ್ದೀವಿ. ಈಗ ಅಲ್ಲಿ ಕಾಚಹಳ್ಳಿಯಲ್ಲೇ ಒಂದು ಆಫೀಸ್ ಮಾಡಿ ಅಲ್ಲೇ ಹೆಲ್ಪ್ ಡೆಸ್ಕ್ ಮಾಡಿ, ಪ್ಲಸ್ ಎಲ್ಲ ಇಲ್ಲಿ ಊರೂರು ವಿಸಿಟ್ ಮಾಡಲಿಕ್ಕೂ ಪ್ಲಾನಿಂಗ್ಸ್ ಎಲ್ಲ ಇದೆ. ನಾನು ಇನ್ನೊಂದು ಮೂರರಿಂದ 6 ತಿಂಗಳೊಳಗಡೆ ನಾನು ಇನ್ಫಾರ್ಮ್ ಮಾಡ್ತೀನಿ ನಿಮಗೆ. ಸರ್, ಈಗ ಗೊರಮೊಡುಗಲ್ಲಿ ಮಾಡ್ತಾ ಇರುವಂಥ ಕಾರ್ಯಕ್ರಮಕ್ಕೆ ಏನೆಲ್ಲ ಅಲ್ಲಿ ಕೊಡ್ತಾ ಇದ್ದೀರಿ ಸರ್ ಕೊಡುಗೆಯಾಗಿ? ನೀವು ಸಮಾಜ ಸೇವಕರಾಗಿರೋದ್ರಿಂದ ಅಲ್ಲಿ ಏನಾದರೂ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು? ಅಲ್ಲಿ ಡೆಸ್ಕ್ಗಳು, ವಾಟರ್ ಫಿಲ್ಟರ್ ಕೊಡ್ತಾ ಇದ್ದೀವಿ, ಲ್ಯಾಪ್ಟಾಪ್ ಕೊಡ್ತಾ ಇದ್ದೀವಿ. ಸರ್, ಅಲ್ಲಿ ಅಂಗನವಾಡಿಗೂ ಏನೋ ಒಂದು ಬೇಕು ಅಂತ ಕೇಳಿದ್ರು, ಅದನ್ನು ವ್ಯವಸ್ಥೆ ಮಾಡಿದ್ದಾರೆ ಅಂತ. ಅಂಗನವಾಡಿಗೆ ಇವರು ನಮ್ಮ ಟೀಮ್ ಕಡೆಯಿಂದ ಅಂಗನವಾಡಿಗೂ ಏನೇನೋ ಸಮ್ಮ ಚಾರ್ಟ್ಸ್ ಎಲ್ಲ ಬೇಕು ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಪ್ರೊವೈಡ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಎಸ್, ಏನು ಶಿಡ್ಲಘಟ್ಟದಲ್ಲಿ ಇನ್ನೇನು ಬೋಡುಗುಂಟೆ ಗಂಜಿಗುಂಟೆ ಭಾಗದಲ್ಲಿ ಮಾಡಿದಂಥವ್ರು ಈಗ ಕಸಬಾ ಹೋಬಳಿಗೂ ಸಹ ಇವರ ಒಂದು ಸರ್ಕಾರಿ ಶಾಲೆ ಉನ್ನತೀಕರಣ ಮಾಡೋದಕ್ಕೆ ಏನು ವೈಜ್ಞಾನಿಕವಾಗಿ ಮುಂದುವರಿಯಲು ಶಿಕ್ಷಣ ಒಂದೇ ಈಗ ಇರೋದಂಥ ಒಂದು ಮನಗಂಡಿರುವಂಥ ಮೀನಾಕ್ಷಿ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರು ಸಮಾಜ ಸೇವಕರಾದ ನರಸಿಂಹಮೂರ್ತಿರವರು ಶಾರ್ಟ್ಲಿ 9ನೇ ತಾರೀಕು ಗೊರಮೊಡುಗು ಗ್ರಾಮದಲ್ಲಿ ಅಲ್ಲಿ ಸುಮಾರು 87ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇರೋದ್ರಿಂದ ಹಿಂದುಳಿದ ವರ್ಗದವರಾಗಿರ್ತಾರೆ, ಭಾಳ ಶಿಕ್ಷಣ ವಂಚಿತರಾಗಿರ್ತಾರೆ. ಔದ್ಯೋಗಿಕವಾಗಿ, ಶೈಕ್ಷಣಿಕವಾಗಿ ಮುಂದುವರಿಬೇಕು, ಪ್ರತಿಯೊಬ್ಬರು ಆರ್ಥಿಕವಾಗಿ ಬರಬೇಕು. ಮುಂದಿನ ದಿನಗಳಲ್ಲಿ ಇಲ್ಲಿ ಕೈಗಾರಿಕಾ ಪ್ರದೇಶಗಳು ಬರ್ತಾ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕು ಅನ್ನೋ ಒಂದು ಸಂಕಲ್ಪ ಹೊತ್ತಿದ್ದಾರೆ. ಅವರು ಸಮಾಜ ಸೇವೆಯಲ್ಲಿ ದೇವಾಲಯಗಳು ಮತ್ತು ಪರಿಸರ ಮತ್ತು ಶಿಕ್ಷಣಕ್ಕೆ ಅತ್ಯಂತ ಪ್ರಾಶಸ್ತ್ಯ ಕೊಟ್ಟು ಮೊದಲನೇ ಸ್ಥಾನ ಕೊಟ್ಟಿರೋದಕ್ಕೆ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಯಿಂದ. ಥ್ಯಾಂಕ್ ಯು.